ತಮಿಳುನಾಡಿನಿಂದ ಬಂದಿದ್ದ ಆ ಹೆಣ್ಣುಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆದರೆ ಪ್ರಿಯಕರನ ಜೊತೆ ಸೇರ್ಕೊಂಡು ಸಿಕ್ಕ ಆಪ್ನಲ್ಲಿ ಸಾಲ ಮಾಡಿದವಳು ಅಡ್ಡದಾರಿ ಹಿಡಿದಿದ್ಲು. ಡೇಟಿಂಗ್ ಆಪ್ನಲ್ಲಿ ಯುವಕನೊಬ್ಬನಿಗೆ ಗಾಳ ಹಾಕೋದಕ್ಕೆ ಹೋಗಿ ಪೊಲೀಸರ ಅತಿಥಿಯಾಗಿದ್ದಾಳೆ. ಹೆಣ್ಣಿನ ಮೋಹ ಅನ್ನೋ ಮಾಯದ ಬಲೆಗೆ ಬೀಳದವರೇ ಇಲ್ಲ ಅನ್ಸತ್ತೆ ಕಣ್ರೆ. ರೀಲ್ಸ್ನಲ್ಲಿ ಹಾರಾಡೋ ಬಣ್ಣ ಬಣ್ಣದ ಚಿಟ್ಟೆಗಳು ಎಂಥವರ ಮನಸ್ಸನ್ನಾದ್ರೂ ಸೆಳೆದು ಬಿಡ್ತಾವೆ. ಮೀಟ್ ಮಾಡೋಣ, ಸದ್ದಿಲ್ಲದೆ ಡೇಟ್ ಮಾಡೋಣ ಅಂತ ಯುವಕರನ್ನ ಯಾಮಾರಿಸಿ ಬಿಡ್ತಾರೆ. ಬೆಂಗಳೂರಲ್ಲಿ ಇಂಥದ್ದೇ ಚಿಣಿಮಿಣಿ ಆಟ ಆಡಿದ್ದವಳು ಪೊಲೀಸರ ಅತಿಥಿಯಾಗಿದ್ದಾಳೆ. ಡೇಟಿಂಗ್ ಆಪ್ನಲ್ಲಿ ಯುವಕನಿಗೆ ಬಲೆ, ಲಾಡ್ಜ್ಗೆ ಕರೆದು ಸುಲಿಗೆ ಮಾಡಿ ಎಸ್ಕೆ. ಇವಳೇ ನೋಡಿ ಮಾತಲ್ದೆ ಮೋಹದ ಬಲೆ ಬೀಸಿ ಮಕ್ಮಲ್ ಟೋಪಿ ಹಾಕಿದ ಐನಾತಿ. ಮುದ್ದಾಡು ಬಾರು ಅಂತ ಮಾತಲ್ದೆ ಮಂಚಾಗೇರಿಸಿದ್ದ ಸುಪನಾತಿ. ನೋಡೋದಕ್ಕೆ ಆಂಟಿ ತರ ಇರೋ ಈಕೆ ಹೆಸರು ಕವಿಪ್ರಿಯ. ತಮಿಳುನಾಡು ಮೂಲದವಳು, ಸಾಫ್ಟ್ವೇರ್ ಇಂಜಿನಿಯರ್. 3 ಹೊತ್ತು ಡೇಟಿಂಗ್ ಆಪ್ನಲ್ಲಿ ನುಲಿತಿದ್ಲಂತೆ. ಈ ವೇಳೆ ಸಿಕ್ಕಿದ್ದೆ 24 ವರ್ಷದ ಸಾಫ್ಟ್ವೇರ್ ಉದ್ಯೋಗಿ. ಕಲರ್ ಫೋಟೋ ಹಾಕಿ ಆತನನ್ನ ಬಲೆಗೆ ಬೀಳಿಸಿಕೊಂಡಿದ್ದಾಳೆ. ಕವಿಪ್ರಿಯ ಬಲೆಗೆ ಬಿದ್ದವ ಮೀಟ್ ಆಗೋಣ ಅಂತ ಕರೆದಿದ್ದಾನೆ. ಅದಕ್ಕೆ ಇವಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು. ನವೆಂಬರ್ 1ರಂದು ಇಂದಿರಾನಗರದ ರೆಸ್ಟೋರೆಂಟ್ಗೆ ಇಬ್ಬರು ಭೇಟಿಯಾಗಿದ್ದಾರೆ. ಭರ್ಜರಿಯಾಗಿ ಪಾರ್ಟಿ ಮಾಡಿಕೊಂಡು ಲಾಡ್ಜ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಆನ್ಲೈನ್ ಆರ್ಡರ್ ಮಾಡಿ ಊಟವನ್ನು ಮಾಡಿದ್ರು. ಊಟದ ಬಳಿಕ ನೀರಲ್ಲದೆ ಅದೇನ್ ಬೆರೆಸಿದ್ಲೋ ಗೊತ್ತಿಲ್ಲ. ನೀರು ಕುಡಿಯುತ್ತಿದ್ದಂತೆ ಯುವಕ ಪ್ರಜ್ಞೆ ತಪ್ಪಿ ಮಲಗಿದ್ದಾನೆ. ಆತ ಮಲಗ್ತಿದ್ದಂತೆ ಹಣ ಚಿನ್ನ ದೋಚಿ ಕಿಲಾಡಿ ಎಸ್ಕೇಪ್ ಆಗಿದ್ಲು. ಐನಾತಿ ಕೃತ್ಯಕ್ಕೆ ಲವ್ವರ್ ಕೊಟ್ಟಿದ್ನಂತೆ ಸಾಥ್. ತಾನು ವಂಚನೆ ಹೋಗಿರೋದು ಗೊತ್ತಾಗ್ತಿದ್ದಂತೆ ಯುವಕ ಇಂದಿರಾನಗರ ಠಾಣೆಗೆ ದೂರು ನೀಡಿದ್ದ. ತನಿಖೆಗಿಳಿದ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ಕವಿಪ್ರಿಯಾಗೆ ಸಾಥ್ ಕೊಟ್ಟಿದ್ದೆ ಆಕೆಯ ಪ್ರಿಯಕರ ಹರ್ಷವರ್ಧನ್ ಅನ್ನೋದು ಗೊತ್ತಾಗಿದೆ. ಹಲವು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾಗಿದ್ದ ಈ ಜೋಡಿ ಆಪ್ಗಳ ಮೂಲಕ ಲಕ್ಷ ಸಾಲ ಮಾಡಿದ್ರಂತೆ. ಚಿನ್ನ ಹಣ ದೋಚಿ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದು ಶಾಪ್ ಒಂದರಲ್ಲಿ ಚಿನ್ನ ಅಡ ಇಟ್ಟಿದ್ರಂತೆ. ಸದ್ಯ ಇಂದಿರಾನಗರ ಪೊಲೀಸರು ಇಬ್ಬರನ್ನು ಬಂಧಿಸಿ ಡ್ರಿಲ್ ಮಾಡುತ್ತಿದ್ದಾರೆ. ಈ ಹುಡುಗಿ ಬಂದು ತಿರುಚನಾಪಳ್ಳಿ ಅಂತ ಜಿಲ್ಲೆಯವರು, ಇಬ್ಬರು ತಮಿಳುನಾಡು ಮೂಲದವರು. ಸೊ ಇವರಿಬ್ಬರು ಹುಡುಗನಿಗೆ ಇದಕ್ಕೆ ಲಾಡ್ಜ್ಗೆ ಕರೆಸಿ ಲಾಡ್ಜ್ನಲ್ಲಿ ಒಂದು ಒಡವೆನ ಕದ್ಕೊಂಡು ಹೋಗಿ ಆ ತಮಿಳುನಾಡಲ್ಲಿ ಹೊತ್ಕೊಂಡಿರ್ತಾರೆ. ಶೋಕಿಗೆ ಬಿದ್ದು ಸೊ ಈ ರೀತಿ ಒಂದು ದಾರಿ ತಪ್ಪಿದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಬ್ರು ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಒಟ್ಟಾರೆ ಹಣಕ್ಕಾಗಿ ಯಾಮಾರಿಸೋ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಅಲ್ಲದೆ ಇಂಥ ಹುಡುಗಿಯರ ಹಿಂದೆ ಹೋಗೋ ಹುಡುಗರು ಹುಷಾರಾಗಿರಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.